ನಮಸ್ಕಾರ ಸ್ನೇಹಿತರೆ, ನೀವು ಮೇಷರಾಶಿಯವರ. ಹಾಗಾದರೆ ಈ ವಿಡಿಯೋವನ್ನು ನೀವು ತುಂಬ ಗಮನ ಕೊಟ್ಟು ಕೇಳಿ. ಯಾಕಂದರೆ ಇವತ್ತು ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಬರಬಹುದಾದ ಪ್ರಮುಖ ಗಂಡಾಂತರ ಕಾಲಗಳ ಬಗ್ಗೆ ಹೇಳ್ತೀನಿ. ಭಯಪಡಿಸಲು ಅಲ್ಲ, ಮುಂಚಿತವಾಗಿ ಜಾಗೃತೆ ಆಗೋಕೆ. ಯಾಕಂದರೆ ಮುಂಚಿತವಾಗಿ ಗೊತ್ತಿದ್ರೆ ಅರ್ಧ ಕಷ್ಟ ಕಡಿಮೆಯಾಗುತ್ತೆ. ಇನ್ನು ಗಂಡಾಂತರ ಕಾಲದ ಬಗ್ಗೆ ನೋಡುವ ಮುನ್ನ ನೀವು ಮೇಷರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲು ನೀವು ಯಾರು ಅಂತ ನೆನಪಿಸಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿ ಕುಜ ಅಂದರೆ ಅಗ್ನಿ. ಹಾಗಾಗಿ ನಿಮ್ಮಲ್ಲಿ ಒಂದು ರೀತಿಯ ವೇಗ, ಧೈರ್ಯ ಮತ್ತು ಮುಂದೆ ಹೋಗುವ ಹಠ ಇರುತ್ತೆ. ನೀವು ಯಾವುದೇ ಕೆಲಸವನ್ನು ಕೂಡ ತಡ ಮಾಡೋದಿಲ್ಲ. ಎಲ್ಲರೂ ಹೆದರುವ ಜಾಗದಲ್ಲಿ ನೀವು ಮೊದಲು ಕಾಲಿಡ್ತೀರಾ. ನೀವು ನಾಯಕತ್ವದ ಗುಣ ಹೊಂದಿದ್ದೀರಾ, ಆದರೆ ಇದೇ ನಿಮ್ಮ ದೊಡ್ಡ ಶಕ್ತಿ. ಕೆಲವೊಮ್ಮೆ ಸಮಸ್ಯೆಯೂ ಆಗುತ್ತೆ. ನಿಮಗೆ ಬೇಗ ಕೋಪ ಬರುತ್ತೆ, ತಾಳ್ಮೆ ಕಡಿಮೆ, ನಾನು ಹೇಳಿದ್ದೆ ಸರಿ ಅನ್ನೋ ಈಗೋ ಇರುತ್ತೆ. ಗ್ರಹಗಳ ಪ್ರಭಾವ ಜಾಸ್ತಿ ಆದಾಗ ಈ ಗುಣಗಳಿಂದಾಗಿ ನಿಮಗೆ ಗಂಡಾಂತರ ಎದುರಾಗುತ್ತೆ. ಆದರೆ ನೆನಪಿಡಿ, ಗಂಡಾಂತರ ಬಂದಾಗಲೇ ನೀವು ಇನ್ನೂ ಗಟ್ಟಿ ಆಗ್ತೀರಾ, ಬೆಂಕಿಯಿಂದ ಚಿನ್ನ ಶುದ್ಧ ಆಗೋ ಹಾಗೆ. ಈಗ ಮೊದಲ ಗಂಡಾಂತರ ಕಾಲದ ಬಗ್ಗೆ ಮಾತಾಡೋಣ. ಅದು 16ರಿಂದ 19 ವರ್ಷ. ಈ ವಯಸ್ಸು ನಿಮ್ಮ ಜೀವನದ ಅಡಿಪಾಯ ಹಾಕುವ ಸಮಯ. ಈ ಸಮಯದಲ್ಲಿ ನಿಮಗೆ ರಾಹು ಮತ್ತು ಕುಜನ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಓದಿನಲ್ಲಿ ಗಮನ ಕೇಂದ್ರೀಕರಿಸೋದು ಕಷ್ಟವಾಗುತ್ತೆ. ಒಂದು ಪುಸ್ತಕ ತೆಗೆದುಕೊಂಡು 10 ನಿಮಿಷಕ್ಕಿಂತ ಜಾಸ್ತಿ ಕೂರೋಕೆ ಆಗಲ್ಲ. ಸ್ನೇಹಿತರ ಪ್ರಭಾವ ಈ ವಯಸ್ಸಲ್ಲಿ ತುಂಬ ಇರುತ್ತೆ. ಫ್ರೆಂಡ್ ಹೇಳ್ದ ಅಂತ ತಪ್ಪು ದಾರಿ ಹಿಡಿಯುವ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮಗೆ ತರಾತುರಿ ತುಂಬ ಇರುತ್ತೆ. ಬೈಕ್ ವೇಗವಾಗಿ ಓಡಿಸೋದು, ಜಗಳ ಮಾಡೋದು, ನನಗೆ ಎಲ್ಲ ಗೊತ್ತು ಅನ್ನೋ ಆಟಿಟ್ಯೂಡ್ ಇರುತ್ತೆ. ನಾನು ತುಂಬ ಮೇಷ ಜನರನ್ನು ನೋಡಿದ್ದೀನಿ. ಈ ವಯಸ್ಸಲ್ಲಿ ತರಾತುರಿಯಿಂದ ತಗೊಂಡ ಒಂದು ನಿರ್ಧಾರ ಅವರ ಮುಂದಿನ 5 ವರ್ಷ ಕೆಡಿಸಿಬಿಡುತ್ತೆ. ಕೆಲವರು ಈ ಸಮಯದಲ್ಲಿ ಓದು ಬಿಟ್ಟು ಬಿಡ್ತಾರೆ. ಕೆಲವರು ತಪ್ಪು ಸಂಗಡ ಸೇರಿ ಜೀವನ ಹಾಳು ಮಾಡ್ಕೋತಾರೆ. ಆದರೆ ಈ ವಯಸ್ಸಲ್ಲಿ ನೀವು ಡಿಸಿಪ್ಲಿನ್ ಕಲಿಯಲೇಬೇಕು, ಇಲ್ಲಾಂದರೆ ಮುಂದೆ ತುಂಬ ಕಷ್ಟ. ಎರಡನೇ ಪ್ರಮುಖ ಗಂಡಾಂತರ ಕಾಲ 24ರಿಂದ 28 ವರ್ಷ. ಇದು ಕೆರಿಯರ್ ಮತ್ತು ಹಣಕ್ಕೆ ಸಂಬಂಧಿಸಿದ ಗಂಡಾಂತರದ ಸಮಯ. ಈ ಸಮಯದಲ್ಲಿ ಶನಿಯ ಪ್ರಭಾವ ಶುರುವಾಗುತ್ತೆ. ನಿಮ್ಮ ಕುಜನ ವೇಗ ಮತ್ತು ಶನಿಯ ನಿಧಾನ ಒಟ್ಟಿಗೆ ಬರುತ್ತೆ. ಹಾಗಾಗಿ ಈ ವಯಸ್ಸಲ್ಲಿ ನಿಮಗೆ ಜಾಬ್ ಬಗ್ಗೆ ತುಂಬ ಗೊಂದಲ ಇರುತ್ತೆ. ಈ ಕೆಲಸ ನನಗೆ ಸರಿಯಿಲ್ಲ ಅಂತ ತರಾತುರಿಯಲ್ಲಿ ಜಾಬ್ ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡುವ ಸಾಧ್ಯತೆ ಇರುತ್ತೆ. ಹಣದ ವಿಚಾರದಲ್ಲೂ ತುಂಬ ಜಾಗ್ರತೆ ಬೇಕು. ಶೇರ್ ಮಾರ್ಕೆಟ್, ಬಿಸ್ನೆಸ್, ಫ್ರೆಂಡ್ಗೆ ಸಾಲ ಕೊಡೋದು, ಇವೆಲ್ಲ ತರಾತುರಿಯಲ್ಲಿ ಮಾಡಿದರೆ ನಷ್ಟ ಆಗಬಹುದು. ಪ್ರೀತಿಯ ವಿಚಾರದಲ್ಲೂ ಈಗೋ ಕಾರಣಕ್ಕೆ ಜಗಳ, ಬೇರ್ಪಡುವಿಕೆ ಆಗಬಹುದು. ಈ ವಯಸ್ಸಲ್ಲಿ ತುಂಬ ಮೇಷರಾಶಿಯ ಜನರು ನಾನು ಬೇಗನೆ ದೊಡ್ಡವನಾಗಬೇಕು ಅಂತ ಆಸೆ ಪಡ್ತಾರೆ. ಅದಕ್ಕೆ ಲೋನ್ ತಗೊಂಡು ಬಿಸ್ನೆಸ್ ಶುರು ಮಾಡ್ತಾರೆ. ಆದರೆ ಫಲ ಸಿಗೋಕೆ ಸಮಯ ಬೇಕು ಅಂತ ಮರೀತಾರೆ. ಇದೇ ಸಮಯದಲ್ಲಿ ಡಿಪ್ರೆಷನ್ ಕೂಡ ಬರಬಹುದು. ನನ್ನ ಫ್ರೆಂಡ್ಸ್ ಎಲ್ಲ ಸೆಟಲ್ ಆದರೂ ನಾನು ಯಾಕೆ ಹಿಂದೆ ಇದ್ದೀನಿ ಅನ್ನೋ ಯೋಚನೆ ಕಾಡುತ್ತೆ. ಮೂರನೇ ಗಂಡಾಂತರ ಕಾಲ 33ರಿಂದ 37 ವರ್ಷ. ಇದು ಜೀವನದ ಅತಿ ದೊಡ್ಡ ಜವಾಬ್ದಾರಿಯ ಹಂತ. ಈ ಸಮಯದಲ್ಲಿ ಕುಜ ಮತ್ತು ಶನಿ ನೇರವಾಗಿ ಮುಖಾಮುಖಿ ಆಗ್ತಾರೆ. ಹಾಗಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಕೆಲಸದ ಸ್ಟ್ರೆಸ್ ಕಾರಣದಿಂದ BP, ತಲೆನೋವು, ನಿದ್ರೆ ಇಲ್ಲದಿರುವುದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರಬಹುದು. ಮನೆಯಲ್ಲಿ ಮದುವೆ, ಮಕ್ಕಳು, ಲೋನ್, EMI ಎಲ್ಲ ಒಟ್ಟಿಗೆ ಬರುತ್ತೆ. ಹಾಗಾಗಿ ಮನೆಯವರ ಜೊತೆ ಸಣ್ಣ ವಿಷಯಕ್ಕೂ ಜಗಳ ಆಗಬಹುದು. ನಿಮ್ಮ ತಾಳ್ಮೆ ತುಂಬ ಕಡಿಮೆಯಾಗುತ್ತೆ. ಈ ವಯಸ್ಸಲ್ಲಿ ಮೇಷರಾಶಿಯವರು ಒಂದು ತಪ್ಪು ಮಾಡ್ತಾರೆ. ನಾನೇ ಎಲ್ಲವನ್ನೂ ನೋಡ್ಕೋಬೇಕು ಅಂತ ಎಲ್ಲ ಹೊರೆಯನ್ನ ತನ್ನ ಮೇಲೆ ಹಾಕ್ಕೋತಾರೆ. ನನಗೆ ಯಾರ ಸಹಾಯ ಬೇಡ ಅನ್ನೋ ಗುಣ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಮಾಡುತ್ತೆ. ಇದರಿಂದ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಕುಟುಂಬದಿಂದ ದೂರ ಆಗಬಹುದು. ನಾಲ್ಕನೇ ಮತ್ತು ಅತಿ ದೊಡ್ಡ ಗಂಡಾಂತರ ಕಾಲ 48ರಿಂದ 52 ವರ್ಷ. ಇದನ್ನು ಅಷ್ಟಮ ಶನಿ ಅಂತಾರೆ. ಇದು ಜೀವನದ ಮರುಪರೀಕ್ಷೆ. ಈ ಸಮಯದಲ್ಲಿ ಕೆರಿಯರ್ ನಿಧಾನವಾಗಬಹುದು, ಪ್ರಮೋಷನ್ ನಿಲ್ಲಬಹುದು, ಬಿಸ್ನೆಸ್ನಲ್ಲಿ ಏರುಪೇರಾಗಬಹುದು, ಅನಗತ್ಯ ಖರ್ಚು ಜಾಸ್ತಿ ಆಗಬಹುದು. ಆರೋಗ್ಯದಲ್ಲೂ ಚಿಕ್ಕ ಚಿಕ್ಕ ಸಮಸ್ಯೆ ಪದೇ ಪದೇ ಬರಬಹುದು. ಹಾಗಾಗಿ ರೆಗ್ಯುಲರ್ ಚೆಕಪ್ ಮಾಡಿಸಿಕೊಳ್ಳಿ. ಮಾನಸಿಕವಾಗಿಯೂ ನಾನು ಏನು ಸಾಧಿಸಿದೆ, ಜೀವನಕ್ಕೆ ಅರ್ಥ ಏನು ಅನ್ನೋ ಯೋಚನೆ ಕಾಡಬಹುದು. ಕೆಲವರಿಗೆ ಈ ವಯಸ್ಸಲ್ಲಿ ಜಾಬ್ ಹೋಗುವ ಭಯ,
ಮಕ್ಕಳ ಭವಿಷ್ಯದ ಚಿಂತೆ ಜಾಸ್ತಿ ಆಗುತ್ತೆ. ಆದರೆ ಇದು ಶಿಕ್ಷೆ ಅಲ್ಲ, ಇದು ನಿಮಗೆ ಒಂದು ಪಾಠ. ಶನಿ ನಿಮಗೆ ತಾಳ್ಮೆ, ವಿನಯ, ಡಿಸಿಪ್ಲಿನ್ ಕಲಿಸೋಕೆ ಬರ್ತಾನೆ. ಈ 4 ವರ್ಷ ನೀವು ಕಲಿತದ್ದೇ ಮುಂದೆ 60ರ ನಂತರ ನಿಮ್ಮ ದೊಡ್ಡ ಆಸ್ತಿಯಾಗುತ್ತೆ. ಇಲ್ಲಿ ಒಂದು ಮುಖ್ಯ ವಿಷಯ ಹೇಳ್ತೀನಿ. ಮೇಷರಾಶಿಯವರಿಗೆ ಕೋಪ ಅನ್ನೋದು ಆಯುಧ. ಅದನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ನೀವು ಜಗತ್ತನ್ನ ಗೆಲ್ತೀರಾ. ತಪ್ಪಾಗಿ ಉಪಯೋಗಿಸಿದ್ರೆ ನೀವು ಸುಟ್ಟು ಹೋಗ್ತೀರಾ. ಹಾಗಾಗಿ ಪ್ರತಿ ಗಂಡಾಂತರ ಕಾಲದಲ್ಲೂ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಡುವುದನ್ನು ಕಲಿಯಿರಿ. ಯಾರಾದರೂ ನಿಮ್ಮನ್ನು ಕೆಣಕಿದ್ರೂ 24 ಗಂಟೆ ಸುಮ್ಮನಿರಿ, ಆಮೇಲೆ ನಿರ್ಧಾರ ತೆಗೆದುಕೊಳ್ಳಿ. ಇನ್ನೊಂದು ವಿಷಯ, ಮೇಲೆ ಹೇಳಿದ 4 ಕಾಲ ನಿಮ್ಮ ಜಾತಕದಲ್ಲಿ ಬೇರೆ ಗ್ರಹಗಳ ಸ್ಥಿತಿ ಪ್ರಕಾರ ಮುಂದೆ ಹಿಂದೆ 1-2 ವರ್ಷ ಆಗಬಹುದು. ಹಾಗಾಗಿ ಸರಿಯಾದ ವಯಸ್ಸಿಗಿಂತ ನಿಮ್ಮ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನು ಗಮನಿಸಿ. ನಿಮಗೆ ಅನಗತ್ಯ ಸ್ಟ್ರೆಸ್, ಜಗಳ, ಲಾಸ್, ಗೊಂದಲ ಜಾಸ್ತಿ ಆಗಿದೆಯಾ ಅಂದರೆ ನೀವು ಗಂಡಾಂತರ ಕಾಲದಲ್ಲಿ ಇದ್ದೀರಾ ಅಂತ ಅರ್ಥ. ಆಗ ಭಯಪಡಬೇಡಿ, ಇದು ಕೂಡ ಹಾದು ಹೋಗುತ್ತೆ ಅಂತ ನೆನಪಿಸಿಕೊಳ್ಳಿ. ಪ್ರತಿ ಗಂಡಾಂತರದ ನಂತರ ಮೇಷರಾಶಿಯವರು 10 ಪಟ್ಟು ಬಲಿಷ್ಠರಾಗಿ ಮೇಲೆ ಬರ್ತೀರಾ. ಇನ್ನು ನೀವು ಯಾವ ವಯಸ್ಸಲ್ಲಿ ಇದ್ದರೂ ಈ 3 ಕೆಲಸ ಮಾಡಲೇಬೇಕು. ಮಂಗಳವಾರ ನಿಯಮ ಪಾಲಿಸಿ. ಮಂಗಳವಾರ ಸರಳ ಆಹಾರ ತೆಗೆದುಕೊಳ್ಳಿ. ನಾನ್ ವೆಜ್ ಮತ್ತು ಆಲ್ಕೋಹಾಲ್ ಅವಾಯ್ಡ್ ಮಾಡಿ. ಇದರಿಂದ ಕುಜ ಶಾಂತನಾಗ್ತಾನೆ ಮತ್ತು ಧೈರ್ಯ ಸರಿಯಾದ ದಾರಿಗೆ ಹೋಗುತ್ತೆ. 2. ಬಣ್ಣ ಮತ್ತು ದಾನದ ನಿಯಮ. ಕೆಂಪು ಬಣ್ಣ ಕಡಿಮೆ ಮಾಡಿ, ಕಿತ್ತಳೆ ಮತ್ತು ಬಿಳಿ ಬಣ್ಣ ಜಾಸ್ತಿ ಬಳಸಿ. ಪ್ರತಿ ಮಂಗಳವಾರ ಕೆಂಪು ಹೂ, ಬೆಲ್ಲ ದಾನ ಮಾಡಿ. ಪ್ರತಿ ಶನಿವಾರ ಬಡವರಿಗೆ ಊಟ ಅಥವಾ ಕಪ್ಪು ಎಳ್ಳು ದಾನ ಮಾಡಿ. ಇದರಿಂದ ಕೋಪ ಕಂಟ್ರೋಲ್ ಆಗುತ್ತೆ ಮತ್ತು ಶನಿ ದೋಷ ಕಡಿಮೆಯಾಗುತ್ತೆ. 3. ಮನಸ್ಥಿತಿಯ ನಿಯಮ. ಪ್ರತಿದಿನ 10ರಿಂದ 30 ನಿಮಿಷ ಧ್ಯಾನ ಅಥವಾ ವಾಕ್ ಮಾಡಿ. ಕೋಪ ಬಂದಾಗ ನೀರು ಕುಡಿದು 10ರವರೆಗೆ ಎಣಿಸಿ. ನಾನು ಪ್ರತಿದಿನ ಕಲಿಯುತ್ತಿದ್ದೇನೆ ಅನ್ನೋ ಆಟಿಟ್ಯೂಡ್ ಇಟ್ಕೊಳ್ಳಿ. ಈಗೋ ಬಿಟ್ಟು ಹಿರಿಯರ ಸಲಹೆ ಕೇಳಿ. ಮತ್ತು ನೆನಪಿಡಿ, ಜ್ಯೋತಿಷ್ಯ ಕೇವಲ ಮಾರ್ಗದರ್ಶನ. ನಿಮ್ಮ ಕರ್ಮ ಮತ್ತು ಪರಿಶ್ರಮವೇ ಅಂತಿಮ. ದೇವರು ಕೂಡ ಪರಿಶ್ರಮ ಮಾಡೋರಿಗೆ ಮಾತ್ರ ಸಹಾಯ ಮಾಡ್ತಾನೆ. ಕೊನೆ ಪ್ರಶ್ನೆ ನಿಮಗೆ, ನೀವು ಈಗ ಯಾವ ಗಂಡಾಂತರ ಕಾಲದಲ್ಲಿದ್ದೀರಾ? ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ವಯಸ್ಸನ್ನು ಬರೆಯಿರಿ. ನಿಮ್ಮ ಅನುಭವ ಶೇರ್ ಮಾಡಿ. ಬೇರೆ ಮೇಷರಾಶಿಯವರಿಗೆ ಧೈರ್ಯ ಬರುತ್ತೆ. ಈ ವಿಡಿಯೋ ಉಪಯೋಗ ಆಯಿತು ಅಂದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮೇಷರಾಶಿ ಯಾವ ಕೆಲಸದಲ್ಲಿ ಸಕ್ಸಸ್ ಜಾಸ್ತಿ ಅಂತ ಮಾತಾಡೋಣ. ಧೈರ್ಯವಾಗಿರಿ, ನೀವು ಬೆಂಕಿ ಇದ್ದ ಹಾಗೆ. ನೀವು ಬಿದ್ದರೂ ಎದ್ದು ನಿಲ್ಲುವ ಶಕ್ತಿ ನಿಮಗಿದೆ. ಪ್ರತಿ ಗಂಡಾಂತರ ನಿಮ್ಮನ್ನು ಇನ್ನೂ ಗಟ್ಟಿ ಮಾಡುತ್ತೆ. ನೀವು ಖಂಡಿತ ಗೆಲ್ತೀರಾ.